ನಮಸ್ಕಾರ ರೈತ ಬಾಂಧವರೇ, ನಾವಿವತ್ತು ತುರುಡಿಗಿ ಗ್ರಾಮದ ಶೇಖಪ್ಪ ಕೋರಡ್ಡಿ ಅವರ ಹೊಲದಲ್ಲಿದ್ದೀವಿ. ನಮ್ಮ ನವಭಾರತ ಕಂಪ್ನಿ ಉತ್ಪನ್ನ ಆಗಿರ್ತಕ್ಕಂಥ ವಿಜಯಗ್ರಾಮೀಣ ಮೋರ್ಸ್ನೈನು ವಜ್ರ ಅನ್ನೋಂಥ ಪ್ರಾಡಕ್ಟನ್ನು ಅವರು ಕಬ್ಬಿನ ಬೆಳೆಗೆ ಯೂಸ್ ಮಾಡಿದ್ದಾರೆ. ಅದು ರಿಸಲ್ಟ್ ಏನಾಗಿರ್ತಕ್ಕಂಥದ್ದು ಸ್ವತಃ ರೈತರ ಯೂಸ್ ಮಾಡಿರ್ತಕ್ಕಂಥ ರೈತರು ಅವ್ರ ಬಾಯಲ್ಲಿ ಕೇಳ್ತಿರ್ತಾನೆ. ಸರ್ ನಮಸ್ಕಾರ. ತಮ್ಮೊಂದು ಹೆಸರು, ತಮ್ಮೂರು ಪರಿಚಯ ಮಾಡಿ. ನಮ್ಮದು ಶೇಖಪ್ಪ ಕೋರಡ್ಡಿ ಅಂತ ಹೇಳಿ. ಊರು ತುರುಡಿಗಿ ಗ್ರಾಮ, ಹುನಗುಂದ ತಾಲೂಕು, ಬಾಗಲಕೋಟೆ ಜಿಲ್ಲಾ. ಸರ್, ತಾವು ಎಷ್ಟು ವರ್ಷದಿಂದ ಕಬ್ಬು ಬೆಳೀತಾ ಇದ್ದೀವಿ? ಒಂದು 12 ವರ್ಷದಿಂದ ಚಲೋ. ಯಾವ್ಯಾವ ಗೊಬ್ಬರ ಯೂಸ್ ಮಾಡ್ತಾ ಇದ್ದೀವಿ? ಮೊದಲು ಈ DAP ವೀರ್ಯ ಏನು ಬರ್ತಾವೆ ನೋಡಿ, ಬಕೆಟ್ ಕಾಂಪ್ಲೆಕ್ಸ್ ಗೊಬ್ಬರ ಎಲ್ಲ ಯೂಸ್ ಮಾಡ್ತೀವಿ. ಕಂಪ್ನಿ ಗೌರ್ಮೆಂಟ್ ಸರ್ಕಾರಿ ಗೊಬ್ಬರ ಅದೇನು ಕೆಲಸ ಕೊಡ್ತಿದ್ರು, ಹಾಕಿದಂಗೆಲ್ಲ ಭೂಮಿ ಬಿಡುವಾಗ ಕಚ್ಚ ಜವಳು ಬರೋ ಟೈಪ್ ಆಕತ್ತು. ಆನಂತರ ಇವ್ರು ನಮ್ಮ ಸಾಯಿ ಭೇಟಿಯಾಗ ಇವರಿಂದ ಒಂದು 3 ವರ್ಷದಿಂದ ತೊಗೊಳತ್ತೀವಿ ನಾವು. ಅದೆಲ್ಲ ಇಳುವರಿ ಚಲೋ ಐತೆ. ಅದಕ್ಕೆ ಇದಕ್ಕೆ ಒಂದು 12 ಟನ್ ಪರ್ ಕನಸಕತ್ತೈತೆ. ಏನು ಇದರಲ್ಲಿ ಯಾವ್ಯಾವ ಗೊಬ್ಬರ ಯೂಸ್ ಮಾಡಿದ್ರಿ ಸರ್? ಇದ್ರಾಗ ಇದನ್ನು ನೋಡ್ತೀನಿ. ವಿಜಂಜಿ ಹಾಕಿದ್ರಿ, ಮೋರ್ಸ್ ಹಾಕಿದ್ರಿ, ವಿಜಯಗ್ರಾಮೀಣ ಎಲ್ಲ ಹಾಕಿದ್ರಿ, ಎಣ್ಣೆ ಸ್ಪ್ರೇ ಮಾಡಿದ್ರಿ. ಏನು ಚೇಂಜಸ್ ಏನು ಬರೋಲ್ಲ? ಏನಿಲ್ಲ ರೀ, ಅದು ರೌದಿ ಅದು ಗಣಿ ಕಟ್ಟೋದಾಗ ನಾವೇನು ಕೆಲಸ ಕೊಟ್ಟಿವಂದ್ರೆ ಅದೊಂದು ಬೇರೆ ಸಾರ ತೋರಿಸುತ್ತೆ. ಅವ್ರದ್ದು ಒಂದು ಬಿಳಿ ಕಲರ್ ಬರ್ತೈತಿ, ಇದು ಕಪ್ ಕಲರ್ ಅಂತ. ಕಪ್ ಗ್ರೀನ್ ಸೊಟ್ಟ ಬಿಟ್ಕೊಡಲ್ಲ ಅಂತ ಹೇಳ್ತಾ ಇದ್ರಿ. ಗಣಿಕಿಲ್ಲ ಅಂತೆಲ್ಲ ಮತ್ತು ಇನ್ನೂ ಏನಪ್ಪ ಅಂದ್ರೆ ಭೂಮಿನೂ ಮಿದು ಆಗುತ್ತೆ. ಭೂಮಿ ಎಲ್ಲ ಮೃದು ಆಗುತ್ತೆ. ಎಣ್ಣೆ ಸ್ಪ್ರೇ ಮಾಡಿದ ಗಳೆ ಹೊಡೆದು ಭೂಮಿ ಮಿದು ಆಗುತ್ತೆ. ಗೊಬ್ಬರ ಎಲ್ಲ ಮರಿಗಳ ಸಂಖ್ಯೆ ಜಾಸ್ತಿ ಮಾಡ್ತಾರೆ. ಮತ್ತೆ ನಿಮ್ಮಿಂದ ಯಾರೋ ಬೇರೆ ರೈತರಿಗೆಲ್ಲ? ನಮ್ಮಿಂದ ಮತ್ತು ಒಳಕಲ್ ಜನ ಒಂದು 8 ಮಂದಿ ಕೊಡ್ತೀನಿ ರೀ. ಬಿಸಿಲು ಜನ ಒಂದು 3 ಕಸ್ಟಮರ್ ಕೊಡ್ತೀನಿ. ನಮ್ಮೂರಾಗ ಒಂದು 2 ಕಸ್ಟಮರ್ ತೊಗೊಂಡು ಕಟಕೋರ ಗಣಕರ ಅರ್ಧ ಊರು ಐತಿ. ಹೆಂಗೆ ಅರ್ಜೆಂಟ್ ಅವ್ರ ರೈತರಿಂದ ಏನು ಅವ್ರ ಬೈಲಿ ಕೇಳ್ಕೊಂಡೆ ನಾವು ಇವ್ರ ಕಡೆ ಎಣ್ಣೆ ತೊಗೊಂಡಿದ್ವಿ. ಫಸ್ಟ್ ನಮ್ಮ ಕಟಕೋರವರೇ ಹೇಳಿದ್ದವ್ರು ಎಣ್ಣೆ ಬಗ್ಗೆ. ಅವರಿಂದ ನಾನು ತೊಗೊಂಡಿನಿ. ಮತ್ತು ಮತ್ತು ಗೊಬ್ಬರ ಮೆಣಸಿನ ಗಿಡಕ್ಕೆ ಉಳ್ಳಾಗಡ್ಡಿಗೆ ತೊಗೊಂಡು ಒಂದಕ್ಕಂತ ವಾಪಸ್ ಕಬ್ಬಿಗೆ ಬಂತು, ಮೆಣಸಿನ ಗಿಡಕ್ಕೂ ಬಂತು, ಉಳ್ಳಾಗಡ್ಡಿಗೆ ಇವ್ರ ಕಡೆ ತೊಗೊಂಡು ವಾಪಸ್ಸಿನಿ. ಅದೆಲ್ಲ ನಮ್ಗೆ 20 ಚಂದ ಚೆಂದಾಗಿ ಒಟ್ಟು ಎಲ್ಲ ರೈತರಿಗೇನ ಬಳಸುವಂತ ಹೇಳ್ತಾ ಇದ್ದೀವಿ. ಈಗ ಟನ್ನೇಜಲ್ಲಿ ಕೂಡ ಜಾಸ್ತಿ ಏನೂ ಇಲ್ಲ ಅಂದ್ರೆ ಒಂದು ಎಕರೆಗೆ ಹಾಕೋಕ್ಕೆ ಮೊದಲಿಂದ ಒಂದು 12 ಟನ್ ಹೆಚ್ಚು ತೋರ್ಸಕತ್ತೈತಿ, ಜಾಸ್ತಿ ತೋರಿಸ್ತೀವಿ. ಓಕೆ ಸರ್, ಕೇಳಿದ್ರಲ್ಲ ರೈತ ಬಂದವರೇ, ಇದು ಶೇಖಪ್ಪ ಕೋರಡ್ಡಿ ಅವರ ಸ್ವತಃ ತಾವು ಯೂಸ್ ಮಾಡಿ ಕಂಡುಕೊಂಡಿರ್ತಕ್ಕಂಥ ಸ್ವತಃ ಅನುಭವವನ್ನು ಇವತ್ತು ನಮ್ಮ ಜೋಡಿ ವ್ಯಕ್ತಪಡಿಸಿದರು. ಅವರು ಆದಷ್ಟು ರೈತರ ಹೇಳ್ಕೊಳ್ಳಿಷ್ಟೇ, ರಾಸಾಯನಿಕವನ್ನು ಕಡಿಮೆ ಮಾಡಿ ಸಾವಯವವನ್ನು ಜಾಸ್ತಿ ಬಳಸಿರಿ. ನವಭಾರತ ಕಂಪ್ನಿ ಉತ್ಪನ್ನ ಆಗಿರ್ತಕ್ಕಂಥ ವಿಜಯಗ್ರಾಮೀಣ ಮೋರ್ಸ್ನೈನು ವಜ್ರ ಅನ್ನೋಂಥ ಪ್ರಾಡಕ್ಟನ್ನು, ಆನಂತರ ವಿಂಜಮೆಲ್ಲು, ಆನಂತರ ಈ ಎಲ್ಲ ಪ್ರಾಡಕ್ಟನ್ನು ಯೂಸ್ ಮಾಡಿದ್ರಿಂದ ಅವರು ಭೂಮಿ ಎಲ್ಲ ಮೃದುವಾಗುತ್ತೆ. ಆನಂತರ ಗಣಿಕೆಲ್ಲ ಲೆಂತ್ ಬರುತ್ತೆ, ಗ್ರೀನಿಶ್ ಆಗ್ತೈತಿ, ಮರಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತೈತಿ. ಎಲ್ಲ ರೈತರು ಬಳಸ್ಬೋದು. ಸ್ವತಃ ತಾವು ಬಳಸೋಲ್ಲ, ಇನ್ನೂ 4 ಜನ ರೈತರಿಗೆ ಕೊಡಿಸಿ, ಅವರು ಕೂಡ ಒಳ್ಳೆಯ ರಿಸಲ್ಟ್ ಇದೆ ಅಂತ ಹೇಳ್ತಾರೆ. ಎಲ್ಲ ರೈತರು ಕೂಡ ಸಾವಯವಕ್ಕೆ ಬಳಸ್ರಿ. ನವಭಾರತ ಕಂಪ್ನಿ ವಿಜಯಗ್ರಾಮೀಣ ಮೋರ್ಸ್ನೈನು ವಜ್ರ ಅನ್ನೋಂಥ ಪ್ರಾಡಕ್ಟನ್ನು ಬಳಸಿ ಒಳ್ಳೆಯ ಲಾಭವನ್ನು ಕಂಡುಕೊಳ್ಳಿ ಅಂತಕ್ಕಂಥದ್ದು ನಮ್ಮ ಒಂದು ಇದು. ನಮಸ್ಕಾರ.